ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, ಮೈಸೂರಿನ ನಂತರ ಗಡಿ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇರುವ ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಐತಿಹಾಸಿಕ ಸಿದ್ದೇಶ್ವರ ದಸರಾ ಕೆರೆ ಅಭಿವೃದ್ಧಿ ಹಾಗೂ ಸುಶೋಭೀಕರಣ ಕಾಮಗಾರಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಸಾಹೇಬ ಜೊಲ್ಲೆ ಅವರ ವಿಶೇಷ ಪ್ರಯತ್ನದಿಂದ 36 ಲಕ್ಷ ಮಂಜೂರಾಗಿದ್ದು ಜಿಲ್ಲೆಯಲ್ಲಿಯೇ ಮಾದರಿ ಕೆರೆಯನ್ನಾಗಿಸಲಾಗುತ್ತೆ ಅಂತ ಜಿಲ್ಲೆ ಉದ್ಯೋಗ ಸಮೂಹದ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ಶಿವಾನಂದ ಸ್ವಾಮಿ ಅವರ ಪುರೋಹಿತ್ವದಲ್ಲಿ ವಿಧಿ ಪ್ರಕಾರ ಯಂತ್ರ ಪೂಜೆ ನಡೆಯಿತು. ಪ್ರಾರಂಭದಲ್ಲಿ ಅಧ್ಯಕ್ಷ ಜಯಕುಮಾರ್ ಖೋತಾ, ಬಾಬಾ ಸಾಹೇಬ್ ದಡ್ಡಪಾಟೀಲ್, ಭೂಪಾಲ ಹೆಗಡೆ, ಶ್ರೀಕಾಂತ್ ಬನ್ನೆ, ಮಲಗೌಡ ಪಾಟೀಲ್ ಶ್ರೀಫಲಾರ್ಪಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಬಾಳಸಾಹೇಬ ಕದಮ ಶ್ರೀಕಾಂತ್ ಬನ್ನೆ ಮಾತನಾಡಿ, ಲಕ್ಷಾಂತರ ಭಕ್ತರ ಉಪಸ್ಥಿತಿಯಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವ ಸಿದ್ದೇಶ್ವರ ಕೆರೆಗೆ ಹೊಸ ರೂಪ ಕೊಟ್ಟಿದ್ದು, ಗ್ರಾಮ ಪಂಚಾಯಿತಿ ಗ್ರಾಮಸ್ಥರೆಲ್ಲರ ಸಹಕಾರ್ಯದಿಂದ ಕೆರೆ ಸೌಂದರ್ಯಕ್ಕೆ ಒತ್ತು ಕೊಟ್ಟು ಅಭಿವೃದ್ಧಿ ಕಾರ್ಯ ನಿರ್ವಹಿಸಲಾಗಿದೆ ಎಂದಿದ್ದಾರೆ. ಅವರೊಂದು ನೇತೃತ್ವ ಕೆಳಗಡೆ ಭಾಗದಲ್ಲಿ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. 2013ರ ಹಿಂದೆ ನಿಪ್ಪಾಣಿ ಯಾವ ರೀತಿ ಇತ್ತು, ಈಗ ನಿಪ್ಪಾಣಿ ಯಾವ ರೀತಿ ಬದಲಾವಣೆ ಆಗಿದೆ ನೀವೆಲ್ಲರೂ ಕೂಡ ನೀವು ಕಣ್ಮುಂದೆ ನೋಡಿದ್ದೀರಿ. ಮತ್ತು ಮೂಲಭೂತ ಸೌಕರ್ಯನೂ ಕೂಡ ಇರಲಿಲ್ಲ. ಆದರೆ ಇವತ್ತು ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ದೊಡ್ಡ ಗ್ರಾಮಗಳಲ್ಲಿ ಒಂದು ರೋಡಿನ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿಗೋಸ್ಕರ ಪ್ರತಿಯೊಂದು ಹಳ್ಳಿಯಲ್ಲಿ ಸರ್ಕಾರದ ವತಿಯಿಂದ ಇರ್ಬೋದು, ಎಲ್ಲಿ ಕಡಿಮೆ ಬೀಳ್ತದೆ ಅಲ್ಲಿ ನಮ್ಮ ಒಳ್ಳೆ ಗ್ರೂಪ್ ವತಿಯಿಂದ ನಾವು ಫಿಲ್ಟರ್ ನೀರನ್ನು ಕುಡಿಯೋ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿ ವಿದ್ಯುತ್ಗೋಸ್ಕರ ನಿರಂತರ ಜ್ಯೋತಿ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮಗಳಲ್ಲಿ ಮಾಡಿದ್ದೀವಿ. ಅದೇ ರೀತಿ ಯುವಕರಿಗೋಸ್ಕರ ಪ್ರತಿಯೊಂದು ಗ್ರಾಮಗಳಲ್ಲಿ ಅವರು ಆರೋಗ್ಯ ಒಳ್ಳೆಯದಿರಬೇಕಂತ ತಿಳ್ಕೊಂಡು ಜಿಮ್ ವ್ಯವಸ್ಥೆಗಳನ್ನು ಮಾಡಿದ್ವಿ. ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ ವ್ಯವಸ್ಥೆ ಇರ್ಬೋದು, ಅಥವಾ ಎಲ್ಲ ಜಾತಿ ಪಂಥಗಳಿಗೆ ಏನಾದರೂ ಒಂದು ಮಂದಿರಗಳಿದ್ದಾವೆ, ಮಸ್ಜಿದ್ಗಳಿದ್ದಾವೆ, ಅದರದ್ದು ಕೂಡ ಅಭಿವೃದ್ಧಿಗೋಸ್ಕರನೂ ಕೂಡ ನಾವು ಸಾಕಷ್ಟು ಅನುದಾನವನ್ನು ನೀಡಿದ್ದೀವಿ. ಅದೇ ಮಾಡುವಾಗ ಯಾವಾಗ ದಸರಾ ಹಬ್ಬ ಬರುತ್ತೆ ಅವಾಗ ಇಡೀ ನಮ್ಮ ಬರೀ ಮತಕ್ಷೇತ್ರಗಳು ಅಷ್ಟೇ ಅಲ್ಲ, ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳು ಹೇಳಿದ್ರೂ ಕೂಡ ಏನು ಅಡ್ಡಿಲ್ಲ. ದಸರಾ ಹಬ್ಬ ಬಂದಾಗ ಎಲ್ಲರೂ ತಿರುಗಿ ನೋಡೋದು ಏನಂದರೆ ಬೇಡಿಕೆಹಾಳ ಗ್ರಾಮದ ಕಡೆ. ಯಾಕಂದರೆ ದಸರಾ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಬಂದಿರುವಂಥ ಒಂದು ಇತಿಹಾಸ ಬೇಡಿಕೆಹಾಳ ಗ್ರಾಮಕ್ಕಿದೆ. ಅದು ಕುಸ್ತಿ ಪ್ರದರ್ಶನ ಇರ್ಬೋದು, ಅದ್ರ ಜೊತೆನೇ ಇಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಪಟಾಕಿ ಪ್ರದರ್ಶನೆ ಮತ್ತು ಏನು ಫೌಂಟನ್ಸ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಇಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಈ ಒಂದು ಕೆರೆ ಒಂದು ಅಭಿವೃದ್ಧಿಯನ್ನು ಇನ್ನೂ ಮಟ್ಟ ಯಾರೂ ಕೂಡ ಮಾಡಿರಲಿಲ್ಲ. ಯಾಕಂದರೆ ದಸರಾ ಹಬ್ಬದಲ್ಲಿ ಏನಿಲ್ಲಿ ಪಟಾಕಿ ಪ್ರದರ್ಶನ ಇರುತ್ತೆ, ಅವಾಗ ಸಾಕಷ್ಟು ಜನ ನೋಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಅವ್ರಿಗೆ ಒಳ್ಳೆಯ ರೀತಿಯಾಗಿ ಕೂಡಲಿಕ್ಕೆ ಜಾಗ ಇರಲಿಲ್ಲ, ಒಳ್ಳೆಯ ರೀತಿಯಾಗಿ ನಿಂತು ನೋಡ್ಲಿಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ಇದೆಲ್ಲ ಗ್ರಾಮಸ್ಥರು ಬಂದು ದಸರಾ ಕಮಿಟಿ. ಈ ಸಂದರ್ಭದಲ್ಲಿ ವಿಷ್ಣು ಪಾಟೀಲ್, ಸುನಿಲ್ ನಾರೆ, ರಾಜು ಚೌಗಲೆ, ಬಾಬು ನಾರೆ, ವಿಲಾಸ್ ತರ್ಕಾರ್, ಅಮರ ಮೋರೆ, ರಾಜು ಹಣಬರಟ್ಟಿ, ಮಹಾವೀರ ಪಾಟೀಲ್, ಯೋಗೇಶ್ ನಿಕಮ, ಅಮೂಲ್ ಪಾಟೀಲ್, ದಿಲೀಪ್ ಶಿಂದೆ ಸೇರಿ ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರು, ದಸರಾ ಉತ್ಸವ ಕಮಿಟಿಯ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.